ಅಲಸಂದೆ ಕಾಳು, ಮಂಗಳೂರು ಸೌತೆಕಾಯಿ, ಹುಳಿ. ಅದಕ್ಕೆ ಬೇಕಾದ ಪದಾರ್ಥ ಅಲಸಂದೆ ಕಾಳು ಬೇಯಕ್ಕೆ ಹಾಕ್ತಾಯಿದ್ದೀನಿ. ಅಲಸಂದೆ ಕಾಳು ಬೇಯಕ್ಕೆ ಹಾಕ್ತಾಯಿದ್ದೀನಿ. ರಾತ್ರಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಬೇಯಕ್ಕೆ ಹಾಕ್ತಾಯಿದ್ದೀನಿ. ಮಂಗಳೂರು ಸೌತೆಕಾಯಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಅಲಸಂದೆ ಕಾಳು ಜೊತೆ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಹಾಗೆ ಬೇಯಿಸ್ಕೊಳ್ಳೋಕ್ಕೆ ಉಪ್ಪು ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾಳಿಗೆ ಬೇಯೋಕ್ಕೆ ಎಲ್ಲ ಒಂದು ಸರ್ತಿ ಕಲಸಿ ಒಂದೆರಡು ವಿಸಿಲು ಕೂಗಿಸ್ಕೊಳ್ಳೋಣ. ಒಂದಿಷ್ಟು ಗಾತ್ರದ ಹುಣಸೆಹಣ್ಣು ನೆನೆಸಿಟ್ಕೊತಾ ಇದ್ದೀನಿ ಹುಳಿಗೆ. ಆಮೇಲೆ ರುಬ್ಕೊಳ್ಳೋಕ್ಕೆ ಏನೇನು ಅಂತ ಹೇಳ್ತೀನಿ. ಅಷ್ಟರಲ್ಲಿ ಇದನ್ನು ಹುಳಿಗೆ ಖಾರ ಏನೇನು ಹಾಕಿದ್ನಲ್ಲ, ಕಾಯಿ, ಹುಳಿ ಪುಡಿ ಎಲ್ಲನೂ ರುಬ್ಕೊಂಡು ಬರೋಣ. ಅಷ್ಟೊತ್ತಿಗೆ ಕುಕ್ಕರ್ ತಣ್ಣಗಾಗಿರುತ್ತೆ. ಆಮೇಲೆ ಅದಕ್ಕೆ ಇದು ಹಾಕಿ ಕುದಿಸ್ಬೇಕು ಹುಳಿಗೆ. ಆಮೇಲೆ ಅದಕ್ಕೆ ಒಗ್ಗರಣೆ ಕೊಡೋದು. ಆಮೇಲೆ ಹುಳಿಗೀಗ ರುಬ್ಬೋದಕ್ಕೆ ಕಾಯಿ, ಹುಳಿ ಪುಡಿ. ಬೆಂದಿದೆ. ಈಗ ಇದಕ್ಕೆ ರುಬ್ಬಿದ್ದ ಮಸಾಲ ಹಾಕ್ತಾಯಿದ್ದೀನಿ ಕುದಿಯೋದಕ್ಕೆ. ಏನೋ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ರುಬ್ಬಿದ ಮಸಾಲ ಹಾಕಿ ಹುಳಿನ ಕುದಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಕುದಿಸ್ಬಿಟ್ಟು ಆಮೇಲೆ ಸಾಸಿವೆ ಹಿಂಗು ಒಗ್ಗರಣೆ ಕೊಡೋದು. ಇದಕ್ಕೆ ರುಬ್ಬಿದ ಮಿಶ್ರಣ ಎಲ್ಲ ಹಾಕಿ ಕುದಿಯೋಕ್ಕೆ ಬಿಡಬೇಕು. ಆಮೇಲೆ ಸಾಸಿವೆ ಹಿಂಗು ಒಗ್ಗರಣೆ ಹಾಕಬೇಕು. ಮಂಗಳೂರು ಸೌತೆಕಾಯಿ ಮತ್ತು ಅಲಸಂದೆ ಕಾಳು ಹುಳಿ. ಹೆಸರುಬೇಳೆ ತೊಳೆದಿಟ್ಕೊಂಡಿದ್ದೀನಿ ಪಾಯಸ ಮಾಡೋದಕ್ಕೆ. ಹೆಸರುಬೇಳೆ ಪಾಯಸಕ್ಕೆ ಫಸ್ಟು ಸ್ವಲ್ಪ ಒಂದು ಗ್ಲಾಸ್ ನೀರು, ಒಂದು ಗ್ಲಾಸ್ ಬೇಳೆನ ಇದಕ್ಕೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಹೆಸರುಬೇಳೆ ಪಾಯಸ ಮಾಡೋಕ್ಕೆ. ಮತ್ತು ಹೆಸರುಬೇಳೆ, ಹಾಲು ಎರಡು ಬೇಯಕ್ಕಿಟ್ಟಿದ್ದೀನಿ. ಈಗೊಂದು 2 ವಿಸಿಲ್ ಬರೋವರೆಗೂ ಕೂಗಿಸ್ಕೊತೀನಿ. 2 ಅಥವಾ 3 ಚೆನ್ನಾಗಿ ಬೇಯಬೇಕು ಹೆಸರುಬೇಳೆ, ಇಲ್ಲಾಂದರೆ ಪಾಯಸ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಈಗ ಕಲಿಸ್ಬಿಟ್ಟು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಅದನ್ನು ಬೇಯಿಸ್ಕೊತೀನಿ. ಅಷ್ಟರಲ್ಲಿ ಇದನ್ನು ನೋಡಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಪಾಯಸಕ್ಕೆ. ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಇದು ಮಾಡಬೇಕು, ಏನು ಕರಗಿಸ್ಕೋಬೇಕು ಬೆಲ್ಲನ ಸ್ವಲ್ಪ ಅಷ್ಟೇ. ಜಾಸ್ತಿ ನೀರು ಹಾಕಬಾರ್ದು. ಇಷ್ಟು ಹಾಕಿ ಅದನ್ನು ಕರಗಿಸ್ಕೊಂಡು ಆಮೇಲೆ ಸೋದಿಸ್ಕೊಂಡು ಪಾಯಸಕ್ಕೆ ಹಾಕಬೇಕು. ಇಡ್ತಾಯಿದ್ದೀನಿ ಸ್ಟವ್ ಮೇಲೆ. ಕರಗಿಟ್ಟಿದ್ದೀನಿ ಬೆಲ್ಲನ. ಕರಗಿದ ಮೇಲೆ ಪಾಯಸ ಕೂಗ್ತಾ ಇದ್ಮೇಲೆ ಇದಕ್ಕೆ ಹಾಕ್ಕೊಂಡು ಆಮೇಲೆ ನಾವು ಕುದಿಸ್ಕೋಬೇಕು. ತುಪ್ಪ ಹಾಕ್ಬಿಟ್ಟು ಗೋಡಂಬಿ ಒಗ್ಗರಣೆನ ಪಾಯಸಕ್ಕೆ ಹಾಕಬೇಕು. ತುಪ್ಪ ಹಾಕ್ತಾಯಿದ್ದೀನಿ.
ಅದಕ್ಕೆ ಗೋಡಂಬಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಒಗ್ಗರಣೆಗೆ ಹಾಕಬೇಕು. ಹಾಕಿ ಪಾಯಸಕ್ಕೆ ಒಗ್ಗರಣೆ ಕೊಡಬೇಕು. ಈಗ ಪಾಯಸಕ್ಕೆ ಗೋಡಂಬಿ ಒಗ್ಗರಣೆ ಹಾಕಿದ್ರೆ ಆಯಿತು. ಪಾಯಸದ ಜೊತೆಗೆ ಕುದಿಬೇಕಾದ್ರೆ ಸ್ವಲ್ಪ ಹಸಿ ಕೊಬ್ಬರಿನೂ ಹಾಕಿದ್ರೆ ಪಾಯಸಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಹಸಿ ಕೊಬ್ಬರಿನೂ ಹಾಕ್ತಾಯಿದ್ದೀನಿ.